ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬುಧವಾರದ ಮಿನಿ ಬ್ಲಾಗ್. ಎಲ್ಲರೂ ಕೂಡ ನಾವು ದುಡ್ಡನ್ನ ಸಂಪಾದನೆ ಮಾಡ್ತೀವಿ, ಅದನ್ನು ಕೂಡಿಟ್ರೆ ಅದು ಜಾಸ್ತಿ ಆಗುತ್ತೆ. ಹಾಗೆ ನಾವು ಎಷ್ಟು ತಿಂತೀವೋ ಅದನ್ನು ಕೂಡಿಟ್ರೆ ನಮ್ಮ ಬಾಡಿಲಿ ಫ್ಯಾಟ್ ಜಾಸ್ತಿ ಆಗುತ್ತೆ. ಆ ಊಟಕ್ಕೂ ದುಡ್ಡಿಗೂ ಅಳಿಯೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ದುಡ್ಡನ್ನ ಕೂಡಿಡಬೇಕು, ನಾವು ತಿನ್ನೋದನ್ನ ಖರ್ಚು ಮಾಡಬೇಕು. ಆವಾಗ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ಜಿಮ್ಗೆ ಹೋಗಿ ವರ್ಕೌಟ್ನ ಮುಗಿಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಉಪ್ಪು ಸಾಂಬಾರನ್ನ ಮಾಡಿದ್ದೆ. ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ, ಬೇಯಿಸ್ಕೊಂಡಿರೋ ಟೊಮೊಟೊ, ಸಾಂಬಾರು ಸೊಪ್ಪು ಮತ್ತು ಜೀರಿಗೆನ ಹಾಕ್ಕೊಂಡು ರುಬ್ಕೊಂಡು ಏನು ಉಪ್ಪು ಸಾಂಬಾರು ಮಾಡಿದ್ದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ. ಮತ್ತು ನುಗ್ಗೆ ಸೊಪ್ಪು ತಂದಿದ್ದೆ ಫ್ರೆಶ್ ಆಗಿ, ಅದಕ್ಕೆ ಮೊಟ್ಟೆ ಹಾಕಿ ಹುರ್ಕೊಳ್ಳೋಣ ಅಂದ್ಬಿಟ್ಟು ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಹುರ್ಕೊಂಡು ಮೊಟ್ಟೆ ಪಲ್ಯನೂ ಕೂಡ ಮಾಡಿಕೊಂಡೆ. ಅದಕ್ಕೆ ಕಾಂಬಿನೇಷನ್ ಆಗಿ ಮಕ್ಕಳು ನನಗೆ ಹಪ್ಪಳ ಬೇಕು ಅಂತ ಕೇಳ್ತಾಯಿದ್ರು ಅಂತ ಹಪ್ಪಳ ಕೂಡ ಎಣ್ಣೆಗೆ ಹಾಕ್ಕೊಂಡು ಬಿಸಿ ಬಿಸಿ ರೈಸ್ನ ಮಾಡಿದೆ. ಇದು ಡಯಟ್ ಫುಡ್ ಕೂಡ ಆಗಿರುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೋಡಿ ವೆಯ್ಟ್ ಲಾಸ್ಗೆ ಏನೆಲ್ಲ ಫುಡ್ ಬೇಕು ಅಂತ ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನದಾಗಿ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ. ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ಸಿ ಯು ಸೂನ್, ಮತ್ತೆ ಸಿಗ್ತೀನಿ. ಬಾಯ್ ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.